ತರಕಾರಿ ಬೇರೆ ತರಿಸ್ಕೊಂಡಿದ್ದೀನಿ ಮಾಡೋಣ ಅಂತ ಹೇಳ್ಬಿಟ್ಟು. ಮೊಸರು ಇದ್ದಿಲ್ಲ, ಹಾಗಲಕಾಯಿ ಮೊಸರು ತರಿಸ್ಕೊಂಡಿದ್ದೀನಿ. ದೋಸೆ ಮಾಡೋಣ ಅಂತೇಳಿ ನೆನೆ ಇನ್ಸ್ಟೆಂಟ್ ದೋಸೆ, ರವೆ, ವಾಟರ್ ಒಂದೇ ಕೊಡ್ಕೊಂಡಿದ್ದೀನಿ. ಈಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ಪೂಜೆ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ಗೈಸ್. ಸೊ ಇವತ್ತಿನ ಸ್ಪೆಷಲ್ ಎದುರು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ತರಕಾರಿ ತರಿಸ್ಕೊಂಡಿದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೋಗಿದ್ದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೀವೆಲ್ಲ ಹೇಗೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ. ಸೊ ನಾನು ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಏನು ಮಾಡ್ತೀನಿ ಅಂತ ತೋರಿಸ್ಕೊಡು ಅಂತ ಹೇಳ್ಬಿಟ್ಟು, ಹಾಗೆ ಇದು ಡೇ ವಿತ್ ಮೀ ಒನ್ ಡೇ ಅಂತ ವಿಡಿಯೋ ಬ್ಲಾಗ್ ಆಗಿರುತ್ತೆ. ನಾನು ಈ ವಿಡಿಯೋ ಸುಮ್ಮನೆ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್, ವ್ಯಾಲೆಂಟೈನ್ಸ್ ಡೇ ದಿನ. ಸೊ ಏನಾದರೂ ಸರ್ಪ್ರೈಸ್ ಮಾಡಿದ್ರೆ ಹಾಗೆ ಕ್ಯಾಪ್ಚರ್ ಮಾಡೋಣ, ಏನಾದರೂ ನಾನು ಸರ್ಪ್ರೈಸಾಗಿ ಕೊಟ್ಟರೆ ಏನಾದ್ರು ಕ್ಯಾಪ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಹಾಗೆ ಸ್ವಲ್ಪ ಅವತ್ತಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ಅವತ್ತಿನ ದಿನ ವೀಡಿಯೋ ಮಾಡೋಕ್ಕೆ ನನಗೆ ಇಂಟ್ರೆಸ್ಟೇ ಇರಲಿಲ್ಲ. ಏನೋ ಸ್ವಲ್ಪ ಬೇಜಾರು, ಮನಸ್ಸಿಗೆ ಒಂಥರ ಅನ್ಲೇಸಿಯಾಗಿ ಫೀಲ್ ಆಗ್ತಾಯಿತ್ತು. ನೋಡಿ, ದಿನ ನಾನು ಏನೂ ರೆಡಿ ಆಗಿಲ್ಲ, ಜಸ್ಟ್ ಫ್ರೆಶ್ ಅಪ್ ಆಗಿ ಪೂಜೆ ಒಂದೇ ಮಾಡಿಕೊಂಡು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟೇ. ನಾನು ಅವ್ರಿಗೆ ಏನಾದರೂ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿ ಯೋಚನೆ ಮಾಡೋಷ್ಟರೊಳಗೆ ನನಗೆ ಯಾವ ನಾಲೆಜೂ ಸಿಗಲ್ಲ. ಈ ಥರ ಕೊಡಬೇಕು, ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನಾನು ಅವ್ರಿಗೆ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ಅಂದರೆ ನಂದು ಬೇರೆಯೇ ಪ್ಲ್ಯಾನ್ ಇತ್ತು ಗೈಸ್. ಆ ಪ್ಲ್ಯಾನ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ, ಫುಲ್ ಲೆಂತಿ ಆಗುತ್ತೆ ವಿಡಿಯೋ. ಹಾಗಾಗಿ ನಾನು ಸಿಂಪಲ್ಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಬೇರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಂದು ಪ್ಲ್ಯಾನೇ ಬೇರೆ ಇತ್ತು. ನಾವು ಮಾಡಬೇಕಂದಿದ್ದು ಈ ಮಂತಲ್ಲಿ ಮಾಡಬೇಕು ಅಂದ್ಕೊಂಡಿದ್ದು ಪ್ಲ್ಯಾನ್ ಚೇಂಜ್ ಆಯಿತು. ಸೊ ಬಿಕಾಸ್ ಆಫ್ ಅದೇ ಜಾಸ್ತಿ ಎಕ್ಸ್ಪೆಂಡ್ ಆಯಿತು. ಹಾಗಾಗಿ ನಾನು ಪ್ಲ್ಯಾನ್ ಪೋಸ್ಟ್ಪೋನ್ ಮಾಡ್ಕೊಂಡಿವಿ. ಈ ಮಂತ್ ಇಲ್ಲದ್ರೆ ನೆಕ್ಸ್ಟ್ ಮಂತ್ ಆ ಪ್ಲ್ಯಾನ್ ಏನು ಅಂತ ನಾನು ಹೇಳ್ತೀನಿ. ಅಂತಂದರೆ ನನಗೆ ಅಷ್ಟು ನಾಲೆಜ್ ಅಷ್ಟು ಗೊತ್ತಾಗಲ್ಲ ಗೈಸ್. ನಾನು ಅವ್ರನ್ನೇ ಕೇಳಬೇಕಾಗುತ್ತೆ. ಅಷ್ಟು ನಾಲೆಜ್ ಗೊತ್ತಾಗಲ್ಲ. ಯಾಕಂದರೆ ಅವು ಹೇಗಿರುತ್ತೆ ಅವ್ರು ಯೂಸ್ ಮಾಡೋದು, ನನಗೆ ಅಷ್ಟು ಲಾಂಗ್ವೇಜ್ ಅಷ್ಟು ತೊಗೊಂಬಿಟ್ರೆ ಸುಮ್ಮನೆ ಅಮೌಂಟ್ ಲಾಸ್ ಆಗುತ್ತಲ್ವ. ಸೊ ಹಾಗಾಗಿ ನಾನು ಅವ್ರ ಕನ್ಸನ್ನೇ ಮಾಡ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತೊಗೊಳೋದು ನಾನು ಯಾವುದೇ ಆಗಲಿ. ಸೊ ಏನಪ್ಪ ಅಂತಂದರೆ, ಅಷ್ಟು ಪ್ರಾಡಕ್ಟ್ ನಾಲೆಜ್ ಬೇಕು ಅಲ್ವಾ, ತೊಗೋಬೇಕು. ಇವಾಗ ನಾವು ಒಂದು ಕಡೆ ಒಂದು ರೇಟ್ ಇರುತ್ತೆ, ಇನ್ನೊಂದು ಕಡೆ ಒಂದು ಕಡೆ ರೇಟ್ ಇರುತ್ತೆ. ಸೊ ಏನಪ್ಪ ಅಂದರೆ, ಒಂದು ಕಡೆ ರೇಟ್ ಇದ್ದಿದ್ದು ನಾವು ಕಡಿಮೆ ತೊಗೊಂಡ್ಬಿಡ್ತೀವಿ, ಅದು ಇನ್ನೊಂದು ಕಡೆ ಇನ್ನೂ ಕಡಿಮೆ ಇರ್ಬೋದು. ಹಾಗಾಗಿ ನಾನು ಅವ್ರನ್ನ ಕನ್ಸರ್ನ್ ಮಾಡೋಕ್ಕಾಗುತ್ತೆ. ನೋಡೋಣ, ಕೇಳಿ ತೊಗೊತೀನೋ ಅದು ಎಷ್ಟು ಬೀಳುತ್ತೋ, ಏನು ಕೊಡ್ತೀನಿ ಸರ್ಪ್ರೈಸು, ಏನಿಲ್ಲ. ವಿಡಿಯೋ ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ. ಹಾಗೆ ಹೊಸದಾಗಿನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದರೆ ಕಮೆಂಟ್ ಮಾತ್ರ ಮಾಡಿ. ನಿಮ್ಗೆ ವಿಡಿಯೋ ಹೇಗೆ ಅನಿಸ್ತು, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಒಂದು ಲೈಕ್ ಕೊಡಿ. ನಿಮ್ಮ ಒಂದು ಲೈಕ್ ಈ ವಿಡಿಯೋ ಇನ್ನೊಬ್ರಿಗೆ ರೀಚ್ ಆಗುತ್ತೆ. ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಕೆಂಪು ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಬ್ಯಾಟ್ರೇನು ರೆಡಿಯಾಗಿದೆ, ದೋಸೆ ಪ್ಯಾಟ್ರನ್ ರೆಡಿಯಾಗಿದೆ. ಇಲ್ಲಿ ಚಟ್ನಿ, ನನ್ನ ಕಿಚನ್ ಈ ಥರ ಇದೆ. ಇಗ್ನೋರ್ ದಿಸ್. ಆಮೇಲೆ ನಾನು ಕ್ಲೀನ್ ಮಾಡಿಕೊಂಡು ಇನ್ನೊಂದು ವಿಡಿಯೋ ತೋರಿಸ್ಕೊಡ್ತೀನಿ ನಿಮಗೆ. ಇದು ನನ್ನ ಟಿಫಿನ್. ಮಾರ್ನಿಂಗ್ ಈ ಥರ ಮೆಸಿ ಇರುತ್ತೆ ಕಿಚನ್. ಆಮೇಲೆ ನಾನು ಕ್ಲೀನ್ ಮಾಡ್ಕೊತೀನಿ. ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರುತ್ತೆ. Happy Valentine's Day. Thank you. Love you. Thank you. Love you too. Love you. Okay. Video off ಮಾಡಿ. ನಾವು ಕೇಕ್ ಎಲ್ಲ ತೋರಿಸ್ತೀವಿ. ನಾನು ಮೊಣಕಾಲು ಮೇಕೊಂತಿದ್ವಿ. ಸರಿ ಸರಿ
ದೈ ನನ್ನ ಮೊಬೈಲ್ ತಾ. ಸರ್ಪ್ರೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಗಾಯ್ಸ್. ನನಗೆ ಈ ಥರ ನನಗೆ ಸರ್ಪ್ರೈಸ್ ಸಿಗುತ್ತೆ ಅಂದ್ಕೊಂಡಿಲ್ಲ ಈ ವರ್ಷ. ಸೊ ನನಗೆ ಯಾಕಂದರೆ ಸೆಲೆಬ್ರೇಷನ್ ಮಾಡೋದು ಬೇಡ, ಫೆಬ್ರವರಿ 14 ದಿನ ಬ್ಲ್ಯಾಕ್ ಡೇ ಇತ್ತಲ್ವ. ಸೊ ಅವತ್ತು ಆ ವರ್ಷದಿಂದ ಈ ವರ್ಷವರೆಗೆ ನಾವು ಸೆಲೆಬ್ರೇಷನ್ ಮಾಡಿಲ್ಲ. ಬಟ್ ದಿಸ್ ಇಸ್ ನಾಟ್ ಎ ಸೆಲೆಬ್ರೇಷನ್ ಗೈಸ್, ವಿ ಆರ್ ಎಕ್ಸ್ಪ್ರೆಸ್ ಟು ಲವ್ ಟು ಈಚ್ ಅದರ್. ಅಂದರೆ ನಾವು ಲವ್ನ ಎಕ್ಸ್ಪ್ರೆಸ್ ಮಾಡಿಕೊಂಡು ಸ್ಮಾಲಾಗಿ ತೋರಿಸ್ಕೊತಾ ಇದ್ದೀವಿ ಅನ್ನೋ ಮಾತು ಅಷ್ಟೇ. ನಾವು ಸೆಲೆಬ್ರೇಷನ್ ಮಾಡಿದ್ದಿಲ್ಲ, ನಾವು ಯಾವ ಸೆಲೆಬ್ರೇಷನ್ನು ಅಂತ ಅನ್ನೋದಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ಜಸ್ಟ್ ನಾವು ಎಕ್ಸ್ಪ್ರೆಸ್ ಮಾಡ್ಕೊತಾ ಇದ್ವಿ. ಅಂದರೆ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ಬಿಟ್ಟು ಈ ಲವರ್ಸೇ ಸೆಲೆಬ್ರೇಷನ್ ಮಾಡ್ಕೊತಾರೆ, ಬೇರೆ ಯಾರೂ ಮಾಡಲ್ಲ ಅಂತಲ್ಲ. ಸೊ ಅಣ್ಣ ತಂಗಿ, ಅಕ್ಕ ತಂಗಿ, ಅಪ್ಪ ಅಮ್ಮಗೆ ಕೊಡ್ಬೋದು, ಲವ್ ಯು ಅಂತ ಹೇಳ್ಬೋದು ಎಲ್ಲರಿಗೂ, ಸಿಸ್ಟರ್ಸ್ಗೆ, ಅಣ್ಣರಿಗೆ. ಸೊ ಎಕ್ಸ್ಪ್ರೆಸ್ ಮಾಡ್ಬೋದಲ್ವ ಲವ್. ಸೊ ಆ ಥರ ನಾವು ಆ ವೇಳೆ ನಾವು ಥರ ಮಾಡ್ಕೊಂಡಿದ್ದು ಅಷ್ಟೇ. ವ್ಯಾಲೆಂಟೈನ್ಸ್ ಡೇ ನಾವು ಸೆಲೆಬ್ರೇಷನ್ ಮಾಡಿಲ್ಲ ಗೈಸ್. ಸೊ ನನಗೆ ಇದು ಅಂತೂ ಸೂಪರ್ ಸರ್ಪ್ರೈಸ್ ಆಗಿತ್ತು. ವೈ ಬಿಕಾಸ್ ನಾವು ತುಂಬ ವರ್ಷ ಆಗಿತ್ತು ಸೆಲೆಬ್ರೇಷನ್ ಅಂದರೆ ಈ ಥರ ಎಕ್ಸ್ಪ್ರೆಸ್ ಮಾಡಿಕೊಂಡು ನಮಗೆ ಅಂತ ಹೇಳ್ಬಿಟ್ಟು ಒಂದು ಕೇಕ್ ತರಿಸ್ಕೊಂಡು ಈ ಥರ ಮಾಡ್ಕೊಂಡಿದ್ದು. ಸೊ ನಾನು ಬೇರೆ ಅಂದ್ಕೊಂಡಿದ್ದೆ, ಅದು ಯಾವುದೂ ಆಗಲಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಆದರೆ ಮಾಡೋಣ. ಯಾಕಂದರೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಏನೋ ಅಂದ್ಕೊಂಡ್ರು ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಗೈಸ್, ಬಟ್ ಅದು ಆಗೋದಿಲ್ಲ. ಬಿಕಾಸ್ ಬ್ಯಾಡ್ ಟೈಮ್ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಏನಾದರೂ ಅಂದ್ಕೊಂಡ್ರೆ ಅದು ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಸೊ ನನ್ನ ಮಗಯಿಂದನೇ ಕೇಕ್ ಕಟ್ಟಿಂಗ್ ಮಾಡಿಸಿದ್ವಿ, ಇಬ್ಬರು ಕೈಯಿಂದನೇ ಕೇಕ್ ಕಟ್ಟಿಂಗ್ ಮಾಡಿಸಿ ತಿಂದ್ಕೊಂಡು ಅವರು ನಮಗೆ ಲವ್ ಯು ಅಂತ ಹೇಳ್ತಿದ್ರು. ವೈಶಾಖ, ದೈವಿ ಲವ್ ಯು ಅಂತ ಹೇಳ್ತಿದ್ರು. ನೋಡಿ ಅವ್ನು ಯಾವ ಥರ ಫೋರ್ಸ್ ಕೊಟ್ಟು ಲವ್ ಯು ಅಂತ ಹೇಳ್ತಿದ್ದಾನೆ. ಅದಾದಮೇಲೆ ಇವಳು ವೈಶಾಖ ಬಂದ್ಬಿಟ್ಟು ಲವ್ ಯು ಅಂತ ಹೇಳ್ತಾಳೆ. ಸೂಪರ್ ಕ್ಯೂಟಾಗಿತ್ತು ಈ ಮೂಮೆಂಟ್. ನಮಗೆ ತುಂಬ ಖುಷಿ ಆಯಿತು ಅವತ್ತಿನ ದಿನ. ಥ್ಯಾಂಕ್ ಯು ಮಗನೇ. ಅವಿತು ಅವ್ಯು ವೈಶು, ವೈಶು ಬಂಗಾರಿ. ಥ್ಯಾಂಕ್ ಯು ಹೇಳಂಗಿಲ್ಲ, ಥ್ಯಾಂಕ್ ಯು ಹೇಳು. ಓಕೆ, ವೆರಿ ಗುಡ್. ಮನೆ ಕೊಟ್ಯಾ? ಸೂಪರ್ ಹೇಳ ದೈ. ಬರೇ ಈ ಫಿಂಗರ್ ಬಂದೇ ಇಡಿ. ಇನ್ನು ಆ ಥರ ಎಲ್ಲ ಕೇಕ್ ಕಟ್ಟಿಂಗ್ ಮಾಡಿಕೊಂಡು ಈವ್ನಿಂಗ್ ಟೀ ಟೈಮ್ ಅಲ್ವಾ. ಸೊ ಊಟೆಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗ್ ಟೀ ಟೈಮ್ ಅಲ್ವಾ, ಟೀ ಕುಡ್ಕೊಂಡು ಕೂತಿದ್ವಿ. ಆ ಸ್ಟಾರಲ್ಲಿ ಒಂದು ಮೂವಿ ಹಾಕಿದ್ರು, ತೆಲುಗು ಮೂವಿ ನೋಡ್ಕೊಂತ ಕೂತಿದ್ವಿ. ಫೋನ್ ಮಾಡಕತ್ತ ನೀವು ಗೊಬ್ಬೆ ಅಂತ ನೀನು ಗೊಬ್ಬಿ. ಹಾಯ್, ಹೌ ಆರ್ ಯು? ಕೈ ತೆಗಿ, ಬೆಳ್ತಿ ಕೈ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದೆ, ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಡೇ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಹಾಶಿವರಾತ್ರಿ ಹಬ್ಬ. ಸೊ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರೆಲ್ಲ ಇವತ್ತು ಉಪವಾಸ ಮಾಡ್ತಿದ್ದೀರಾ, ಹೇಗೆ ಮಾಡ್ತಿದ್ದೀರಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಳ್ಳಿ. ಸೊ ಇವತ್ತು ವಿಡಿಯೋ ಹೇಗಾಗುತ್ತೆ ಅಂತ ತೋರಿಸ್ಕೊಂಡು ಹೋಗ್ತೀನಿ. ನಿನ್ನೆ ನಾವು ಯಾವ ಥರ ಸೆಲೆಬ್ರೇಷನ್ ಮಾಡಿದ್ದೀವಿ. ಸೊ ಈಗ ತಾನೇ ಎದ್ದಿದ್ದೀನಿ, ಪೂಜೆ ಆಯಿತು, ಮಕ್ಕಳೆಲ್ಲ ತಿಂಡಿಗೆ ವೇಟ್ ಮಾಡ್ತಿದ್ದಾರೆ. ತಿಂಡಿ ಪ್ರಿಪೇರ್ ಮಾಡ್ಕೋಬೇಕು. ತಿಂಡಿ ಆದ ತಕ್ಷಣ ನಾನು ಹೊರಗಡೆ ಹೋಗಿ ಬರಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಸೊ ನಾನು ಹೊರಗಡೆ ಎಲ್ಲಿ ಹೋಗ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ಈ ವೀಕಲ್ಲಿ ನಮ್ಮದು ಒಂದು ಊರಿಗೆ ಹೋಗ್ಬೋದಿದೆ. ಸೊ ತುಂಬ ದಿನ ಆದಮೇಲೆ ನಮ್ಮ ಊರಿಗೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ, ಎಲ್ಲಿಗಿಲ್ಲ ನನಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ನಾನು ಏನಾದರೂ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಪಟ್ ಅಂತ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಗೈಸ್, ಓಕೆನಾ? ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂತಂದರೆ, ನಾವು ಹೊರಗಡೆ ಹೋಗಿರಬೇಕು, ಇಲ್ಲಾಂದರೆ ಬೆಳಗ್ಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೇವೆ. ಸೊ ಹಾಗಾಗಿ ರೆಡಿ ಆದ ತಕ್ಷಣ ತಿಂಡಿ ಮಾಡ್ಕೊಂಡಿದ್ದೆ.
ಪೂಜೆ ಎಲ್ಲ ಮುಗಿಸ್ಕೊಂಡು ಹೀಗೆ ರೆಡಿಯಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗೆ ಆಗ ತೋರಿಸ್ಕೊಡ್ತಾ ಇದ್ದಾರೆ ಆಟ ಆಡ್ತಾರೆ. ಜಯನಗರ ಬ್ಲಾಗ್ ಹೋಗಬೇಕು. ಸೊ ಎಕ್ಸ್ಚೇಂಜ್ ಎಲ್ಲಿದೆ ಎಷ್ಟು ಹೆಂಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಸೊ ಹಾಗಾಗಿ ನೋಡೋಣ, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಸೊ ನೋಡಿದ್ರಲ್ಲ, ಹುಡುಗರು ಈ ಥರ ಆಡ್ತಾ ಇದ್ದಾರೆ. ಸೊ ನಿಮ್ಗೆ ಇನ್ನೊಂದು ತೋರಿಸ್ಕೊಡ್ಬೇಕು. ನಾನು ಇವತ್ತು ಆನ್ಲೈನಲ್ಲಿ ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ದೀನಿ. ಸೊ ಆ ಸ್ಯಾರಿ ನಿಮಗೆ ತೋರಿಸ್ಕೊಡ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಫಸ್ಟ್ ಟೈಮ್ ಲ್ಯಾವೆಂಡರ್ ಕಲರ್ ನಂತರ ಇದ್ದಿಲ್ಲ. ಸೊ ಹಾಗಾಗಿ ಲ್ಯಾವೆಂಡರ್ ಕಲರ್ ಸ್ಯಾರಿ ತೊಗೊಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ತೊಗೊಂಡಿದ್ದೆ. ಸೊ ಅದೇನೋ ನನಗೆ ಗೊತ್ತಿಲ್ಲ, ನಾನು ತೊಗೊಳೋಷ್ಟರಲ್ಲಿಗೆ ಇವಾಗ ಟ್ರೆಂಡ್ ಅಂತ ಸ್ಯಾರೀಸ್ ಬಂದಿರ್ತವೆ, ತುಂಬ ಟ್ರೆಂಡ್ಸ್ ಆಗಿದ್ದಾವೆ ಅಂತ ಹೇಳ್ಬಿಟ್ಟು ಸ್ಯಾರೀಸ್ ಬಂದಿರ್ತವೆ. ಸೊ ನಾನು ತೊಗೊಳೋಷ್ಟರೊಳಗೆ ಆ ಟ್ರೆಂಡ್ ಮುಗಿದು ಇನ್ನೊಂದು ಟ್ರೆಂಡ್ ಸ್ಟಾರ್ಟ್ ಆಗಿರುತ್ತೆ ಸ್ಯಾರೀಸ್. ಸೊ ಹಾಗಿರುತ್ತೆ ನಂದು ಕೆಲಸ ವ್ಯವಹಾರ. ಸೊ ಗೊತ್ತಿದೆ, ಮಿಡಲ್ ಕ್ಲಾಸ್ ಅಂತಂದರೆ ಮಿಡಲ್ ಕ್ಲಾಸ್ ಪ್ಲ್ಯಾನ್ ಮಾಡಿಕೊಂಡು ತೊಗೊಳೋಷ್ಟರೊಳಗೆ ಒಂದು ಟ್ರೆಂಡ್ ಬಂದು ಇನ್ನೊಂದು ಟ್ರೆಂಡ್ ಮುಗಿದು ಹೋಗಿರುತ್ತೆ ಆವಾಗಲೇ. ಸೊ ನೋಡೋಣ, ಈ ಸಾರಿ ನಾನು ಲ್ಯಾವೆಂಡರ್ ರೆಡ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಗೈಸ್. ಲ್ಯಾವೆಂಡರ್ ರೆಡ್ ಎಷ್ಟು ಕ್ರೇಜ್ ಇದೆ ಅಂತಂದರೆ ಈಗಲೂ ಆ ಪ್ರೈಸ್ ಇನ್ನೂ ಕಡಿಮೆ ಆಗಿಲ್ಲ, ಲ್ಯಾವೆಂಡರ್ ರೆಡ್ ಪ್ರೈಸ್. ನೋಡೋಣ, ಅದನ್ನು ತೊಗೋಣ ಅಂತ ಅಂದ್ಕೊಂಡೆ. ಬಟ್ ಟ್ರೆಂಡ್ ಆಗೋಗಿದೆ, ನೆಕ್ಸ್ಟ್ ಟ್ರೆಂಡ್ ಬರ್ತಾ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಲ್ಯಾವೆಂಡರ್ ಅಂದರೆ ಲೈಟ್ ಲ್ಯಾವೆಂಡರ್ ಕಲರ್ ಸ್ಯಾರಿ ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ಮಿನಿ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಗೈಸ್. ನನಗೆ ತುಂಬ ರೀಸನಬಲ್ ಪ್ರೈಸಲ್ಲೇ ಸಿಕ್ತು. ನನಗೆ ತುಂಬ ಖುಷಿ ಆಯಿತು. ಹೇಗೆ ಬರುತ್ತೆ ಹೇಗಿಲ್ಲ, ತುಂಬ ಪೇಜಸ್ ಫೇಕ್ ಆಗಿದೆ. ಹೇಗೆ ಬರುತ್ತೆ, COD ಆಪ್ಷನ್ ಕೂಡ ಇಲ್ಲ. ಹಾಗಾಗಿ ನಾನು ಹೇಗೆ ಬರುತ್ತೆ ಅಂತ ಸ್ವಲ್ಪ ಟೆನ್ಷನ್ ಆಗಿದೆ. ಸೊ ಟ್ರಸ್ಟೆಡ್ ಪೇಜ್ ಚೆನ್ನಾಗಿದೆ. ನಾನು ಬಂದಮೇಲೆ ಅಂದ್ಕೊಂಡೆ, ಕಮೆಂಟ್ಸ್ ನೋಡಿ ಎಲ್ಲ ನೋಡಿ ನಾನು ತೊಗೊಂಡಿದ್ದ ಸೀರೆ ಲೈಟ್ ಲ್ಯಾವೆಂಡರ್ ಕಲರ್ ನನಗೆ ತುಂಬಾ ಇಷ್ಟ ಆಯಿತು. ಬಂದಮೇಲೆ ಹೇಗಿರುತ್ತೆ ಅಂದ್ಕೊಂಡೆ, ಬಂದಮೇಲೆ ಅಂತೂ ಸೂಪರಾಗಿತ್ತು, ಚೆನ್ನಾಗಿದೆ. ತೋರಿಸ್ಕೊಡ್ತೀನಿ ನಿಮಗೆ, ನೋಡ್ತಾ ಇರಿ. ಹಾಗೆ ಫಾಸ್ಟ್ ಡೆಲಿವರಿ ಕೂಡ ಇತ್ತು ಗೈಸ್. ತುಂಬ ಫಾಸ್ಟಾಗಿ ನನಗೆ ಡೆಲಿವರಿ ಮಾಡಿಕೊಟ್ಟಿದ್ದಾರೆ. ನನಗೆ ಅರ್ಜೆಂಟಾಗಿದೆ, ನನಗೆ ಈ ವೀಕಲ್ಲೇ ಒಂದು ಫಂಕ್ಷನ್ಗೆ ಅಟೆಂಡ್ ಆಗೋದಿದೆ. ಸ್ವಲ್ಪ ಪ್ಲೀಸ್ ಫಾಸ್ಟ್ ಡೆಲಿವರಿ ಮಾಡಿ ಅಂತ ಕೇಳ್ಕೊಂಡಿದ್ರೆ ಓಕೆ ಅವರು ಮಾಡ್ತೀನಿ ಅಂತ ಹೇಳಿ ಫಾಸ್ಟಾಗಿ ಡೆಲಿವರಿ ಮಾಡಿಕೊಟ್ಟಿದ್ದಾರೆ. ನಾನು ತುಂಬ ಖುಷಿ ಆಯಿತು. ನಾನು ಹೇಳ್ಕೊಂಡೆ ಅಂತಂದರೆ ಅವ್ರು ತುಂಬಾ ಸರಿ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿದ್ದೀನಿ. ಚೆನ್ನಾಗಿದೆ, ಶ್ರೀ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಸ್ಯಾರಿ ತೋರಿಸ್ಕೊಡ್ತೀನಿ ನಿಮಗೆ, ನೋಡ್ತಾ ಇರಿ. ಇದೇ ಸಾರಿ ನನಗೆ ಡೆಲಿವರಿ ಫಾಸ್ಟಾಗಿ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಸ್ಯಾರಿ, ಲೈಟ್ ಲ್ಯಾವೆಂಡರ್ ಕಲರ್. ನಾನು ಇದಕ್ಕೆ ವರ್ಕ್ ಬ್ಲೌಸ್ ತೊಗೊಂಡಿದ್ದೀನಿ ಗೈಸ್, ರೆಡಿಮೇಡ್ ಅಲ್ಲ, ಸ್ಟಿಚ್ ವರ್ಕ್ ಬ್ಲೌಸ್ ತೊಗೊಂಡಿದ್ದೀನಿ ಆನ್ಲೈನಲ್ಲೇ. ಅದು ನನಗೆ 1500 ಏನೋ ಸಮಥಿಂಗ್ ಬಿತ್ತು. ಸೊ ಪರ್ಫೆಕ್ಟ್ ಮ್ಯಾಚ್ ಸಿಕ್ತು ನನಗೆ. ಅದು ತುಂಬಾ ಚೆನ್ನಾಗಿದೆ ಸ್ಯಾರಿ. ಅವ್ವ ಸೆಲೆಬ್ರೇಟಿಂಗ್ ಬಂದಿದ್ದಾರೆ. ಸೆಲೆಬ್ರಿಟಿ ತೆಗಿಮ ಬಾ, ಹಿಂದೆ ಬಾ. ಏನಾಯ್ತು? ಇವರು ನಮ್ಮ ಮನೆ ದೊಡ್ಡ ಸೆಲೆಬ್ರಿಟಿ ನೋಡಿ, RCB ದೊಡ್ಡ ಸೆಲೆಬ್ರಿಟಿ ಅಂದರೆ ದೊಡ್ಡ ಸೆಲೆಬ್ರಿಟಿ ಇವರು ನಮ್ಮ ಮನೆಗೆ ಬಂದವ್ರೆ. ಪಾಪ ದಣ್ಕೊಂಡು ಬಂದವ್ರೆ. ಏನಾದರೂ ಸ್ವಲ್ಪ ತಿಂಡಿ ಕೊಡೋಣ. ಸಾಕು ಬಾಯ್. ಅದು ಏನಾಗಿದೆ, ಹಬ್ಬ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಒರೆಸ್ಬಿಟ್ಟು ರಂಗೋಲಿ ಹಾಕಿದ್ದೆ ಗಾಯ್ಸ್. ಅದು ರಂಗೋಲಿನ ಅಳಿಸ್ಬಿಟ್ಟು ಅದೇನು ಬೇರೆ ಡಿಸೈನ್ ಮಾಡಿದ್ದಾರೆ. ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ನೋಡ್ತೀನಿ ಅದೇನು ಡಿಸೈನ್ ಆ ಥರ ಚೇಂಜ್ ಆಗಿದೆ ಅಂತ ನೋಡ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಇದ್ದರು, ಹುಡುಗರು ಯಾರಾದರೂ ಮಾಡಿರ್ತಾರೆ ತಗೋ ಅಂತ ಹೇಳಿದರು. ಆದರೂ ನಾನು ಅಲ್ಲೇ ಇದ್ದೀನಿ ಕೆಲಸ ಮಾಡ್ಕೊತಾನೆ. ನನಗೆ ಅದೇನು ನನಗೆ ಶಬ್ದನೇ ಬಂದಿಲ್ಲಲ್ಲ, ಅವ್ರು ಹುಡುಗರು ಆಟ ಆಡಿರೋದು ಅಂತ ಅಂದ್ಕೊಂಡೆ. ನಾನು ಶಾಕ್ ಆಯಿತು. ಮನೆ ಮುಂದೆ ಹಾಕಿದ್ದು ರಂಗೋಲಿನ ಕೆಡಿಸಿ ಅದೇ ರಂಗೋಲಿಯಿಂದ ಬೇರೆ ರಂಗೋಲಿ ಹಾಕಿದ್ರು. ನನಗೆ ಸ್ವಲ್ಪ ಶಾಕ್ ಆಯಿತು ನೋಡಿಬಿಟ್ಟು. ಇರಲಿ ಬಿಡು, ಯಾರಾದರೂ ಪಕ್ಕದ ಮನೆ ಹುಡುಗರು ಆಟ ಆಡ್ಕೊಂಡ್ರೆ ಮಾಡಿರ್ತಾರೆ ಬಿಡು ಅಂತ ಹೇಳಿದರು. ಹಾಗೆ ಸುಮ್ಮನೆ ಆಗಿಬಿಟ್ಟೆ. ಆವತ್ತಿನ ದಿನ ಸಂಡೇ ಇತ್ತು ಗೈಸ್. ಹಾಗಾಗಿ ಅವರು ಗ್ರೌಂಡಿಗೆ ಹೋಗಿ ಆಟ ಆಡಿ ಬಂದಿದ್ರು, ಟೂರ್ನಮೆಂಟು ಮ್ಯಾಚು. ಇದುವರೆಗೆ ಎಲ್ಲ ಮ್ಯಾಚ್ ವಿನ್ ಆಗಿದ್ದಾರೆ. ಮನೆಯಲ್ಲಿ ಎಲ್ಲ ಅವಾರ್ಡ್ಸ್ ತಂದಿಟ್ಟಿದ್ದಾರೆ. ಹಾಗಾಗಿ ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ ವೀಕ್ಲಿ 2 ಡೇಸು ಪ್ರಾಕ್ಟೀಸ್ಗೆ ಹೋಗಿದ್ರು.
ಹೋಗಿ ಬರ್ತಾಯಿದ್ರು. ಸೊ ನಾನು ಹಂಗೆ ವಿಡಿಯೋ ಕ್ಲಿಪ್ ತೊಗೊಂಡೆ. ಇಲ್ಲಿ ನಾನು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಆವತ್ತಿನ ದಿನ ಅಡುಗೆ ಲೈಟಾಗಿ ಏನಾದರೂ ಪ್ರೋಟೀನ್ ತಿನ್ನೋಣ ಅಂತೇಳ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೆ ಅಡುಗೆ ಸ್ಟಾರ್ಟ್ ಇಲ್ಲಿ ನಾನು. ಸೊ ಇದೇ ವೀಕಲ್ಲಿ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ತುಂಬ ಖುಷಿ ಆಗ್ತಾಯಿದೆ. ಸೊ ತುಂಬ ದಿನ ಆದಮೇಲೆ ಅಂದರೆ ಮೇ ಬಿ 3-4 ಮಂತ್ಸ್ ಆಗ್ತಾಯಿದೆ ಅಮ್ಮನ ಮನೆ ಹೋಗಿ ಬಂದುಬಿಟ್ಟು ನಾನು. ಸೊ ಹಾಗಾಗಿ ಬಟ್ಟೆ ವಾಶ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಬಟ್ಟೆ ತೆಗೆದು ಹಾಕ್ತಾಯಿದ್ದೆ. ಸೊ ಮಾಡಿ ಮೇಲೆ ನಮಗೆ ಪ್ಲೇಸೇ ಸಿಗಲ್ಲ ಗೈಸ್ ಹಾರ ಹಾಕೋಕ್ಕೆ. ಸೊ ಹಾಗಾಗಿ ನಾನು ಮಾರ್ನಿಂಗೇ ವಾಶ್ ಮಾಡ್ಕೊಂಬಿಡ್ತೀನಿ. ನಾನು ಹೋಗಿ ನೋಡೋಷ್ಟರೊಳಗೆ ಯಾರೋ ಒಬ್ಬರು ಹಾಕಿರ್ತಾರೆ, ಅಲ್ಲಿ ಪ್ಲೇಸೇ ಸಿಗಲ್ಲ. ಹಾಗಾಗಿ ನಾನು ಬೇಗ ಆಗಿ ಬರೋಣ ಅಂತ ಅಂದ್ಕೊತೀನಿ, ಆಗೋದೇ ಇಲ್ಲ. ನಾನಿಲ್ಲಿ ಎಲ್ಲ ಬಟ್ಟೆ ವಾಷಿಂಗ್ ಮಾಡಿ ಹಾಕ್ತಾಯಿದ್ರೆ ಅವರು ಫ್ರೆಶ್ ಅಪ್ ಆಗಿ ತಿಂಡಿ ರೆಡಿ ಆಗ್ತಾಯಿದ್ರು. ನಾನು ಅವತ್ತಿನ ದಿನ ಪ್ರೋಟೀನ್ ಅಂದರೆ ವೆಜಿಟೇಬಲ್ ಉಪ್ಮಾ ಮಾಡ್ತಾಯಿದ್ದೆ ಗೈಸ್. ಎಲ್ಲ ವೆಜಿಟೇಬಲ್ಸ್ ಹಾಕಿ ಉಪ್ಮಾ ಮಾಡೋ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಸೊ ನಾನು ಅಮ್ಮನ ಮನೆಗೆ ಊರಿಗೆ ಹೋಗಿದ್ದು ವೀಡಿಯೋಸ್ ಬರ್ತವೆ ಗೈಸ್. ಬೇಗನೆ ಹಾಕ್ತೀನಿ ವೀಡಿಯೋಸ್ನ. ಯಾಕಂದರೆ ಅಲ್ಲಿ ತುಂಬ ದಿನ ಆದಮೇಲೆ ಹೋಗ್ತಾ ಇದ್ದೀನಲ್ವ. ಸೊ ನಮ್ಮ ಅಕ್ಕಂದು ಪೂಜೆ ಇತ್ತು, ಸತ್ಯನಾರಾಯಣ ಸ್ವಾಮಿ ಪೂಜೆ. ಸೊ ಹಾಗಾಗಿ ಇನ್ವೈಟ್ ಮಾಡಿದ್ದಾರೆ, ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ವಿ. ಅದಾದಮೇಲೆ ಈವ್ನಿಂಗ್ ಆಯ್ತಲ್ವ. ಸೊ ಅವಳಿಗೆ ನಾನು ಜಡೆ ಹಾಕೋಣ ಅಂತ ಹೇಳ್ಬಿಟ್ಟು ಎಷ್ಟು ರಬ್ಬರ್ ಬ್ಯಾಂಡ್ಸ್ ತಂದು ಹಾಕ್ತೀನಿ. ಅವಳು ಅಸಲು ಜಡೆನೇ ಇಟ್ಕೊಳಂಗಿಲ್ಲ, ಕಿತ್ತಿ ಬಿಸಾಕ್ತಾಳೆ ಅವಳು. ಹಾಗಾಗಿ ಎಣ್ಣೆ ಸ್ವಲ್ಪ ಗಟ್ಟಿಯಾಗಿ ಜಡೆ ಹಾಕೋಣ ಅಂತೇಳಿ ಕುಂದಿರ್ಸ್ಕೊಂಡು ಜಡೆ ಹಾಕ್ತಿದ್ದೀನಿ. ಈ ವಿಡಿಯೋ ಮಾಡಿದ್ದಂತೂ ನನ್ನ ಮಗ, ನಾನು ಜಡೆ ಹಾಕ್ತಾಯಿದ್ರೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದ. ನನಗಂತೂ ತುಂಬ ನಗು ಖುಷಿ ಬಂದುಬಿಟ್ಟಿದೆ. ಅವ್ನು ಅಷ್ಟು ದೊಡ್ಡನಾಗ್ಬಿಟ್ಟಿದ್ದಾನೆ ವಿಡಿಯೋ ಮಾಡೋಷ್ಟು ಅಂತೇಳ್ಬಿಟ್ಟು. ಜಸ್ಟ್ ಅವನು ಸ್ವಲ್ಪ ಶೇಕ್ ಮಾಡ್ತಾಯಿದ್ದಾನೆ ಅಷ್ಟೇ ಮೊಬೈಲ್ನ. ಸರಿಯಾಗಿ ಇಟ್ಕೋ ಮಗನೇ ಅಂತ ಹೇಳ್ಬಿಟ್ಟು ಹೇಳಿ ಮಾಡಿಸ್ತಾಯಿದ್ರು ಅವ್ನು ಹಂಗೆ ಹಿಂಗೆ ತಿರ್ಸೋದು, ಅಮ್ಮ ಹಿಂಗೆ ಮಾಡು ಅಂತ ಹೇಳಿ ಹೇಳ್ತಾ ವಿಡಿಯೋ ಮಾಡ್ತಾಯಿದ್ದ ಅವನು. ನಾನು ನೋಡ್ತಾ ಅವಳಿಗೆ ಗಟ್ಟಿಗೆ ಇಟ್ಕೊಂಡು ಜಡೆ ಹಾಕ್ತಾಯಿದ್ದೆ ವೈಶುಗೆ. ನೋಡಿ ಝೂಮ್ ಮಾಡಿ ಬೇರೆ ತೆಗಿದ್ದಾನೆ ಅವನು. ನನಗೆ ತುಂಬ ಇದಾಯಿತು, ಖುಷಿ ಆಯಿತು. ಹಾಗಾಗಿ ಅದೇ ವಿಡಿಯೋ ಹಾಗೆ ಹಾಕ್ತಾಯಿದ್ದೀನಿ. ಅವ್ನು ಹೆಂಗ್ತಿದ್ದೀನ ಹಾಗೆ ಹಾಕ್ತಾಯಿದ್ದೀನಿ ವಿಡಿಯೋ. ನಾನು ನೋಡೋಕ್ಕೆ ತುಂಬ ಖುಷಿ ಆಯಿತು. ಬಟ್ ಇಲ್ಲಿಗೆ ಬರೋಷ್ಟೊಳಗೆ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಯಜಮಾನ್ರೆ ಕ್ರೆಡಿಟ್ ಕಾರ್ಡ್ ಇಲ್ಲ, ಕೊಟ್ಟಿಲ್ಲ. ಇಲ್ಲ, ಯಾವಾಗಾದರೂ ಕ್ರೆಡಿಟ್ ಕಾರ್ಡ್ ಕೊಟ್ಟು ಏನು ಬೇಕಾ ತಗಮ್ಮ, ಆಮೇಲೆ ನಾನು ಬಿಲ್ ಪೇಮೆಂಟ್ ಮಾಡ್ತಂತ ಯಾವಾಗಾದರೂ ಒಂದು ಮಾತು ಇಲ್ಲ. ಯಾವಾಗಾದರೂ ಒಂದು ಕ್ರೆಡಿಟ್ ಕಾರ್ಡ್ ಕೊಡ್ರಿ ಏನಂತ ತಗೊತೀನಿ ಅಂತಂದರೆ ಕ್ರೆಡಿಟ್ ಕಾರ್ಡಾ ಅಂದರೆ ಏನು ಅಂತೀರಿ? ಇವಾಗ ಹೇಳ್ರಿ ಫ್ರೀ ಕ್ರೆಡಿಟ್ ಕಾರ್ಡ್. ಇಲ್ಲಪ್ಪ, ನನಗೆ ಕೊಟ್ಟಿಲ್ಲಪ್ಪ. ಎಲ್ಲಿ ಯಾವ ಪರ್ಸ್ನಾಗ ಇಟ್ಟಿರಿ? ಛೀ ಏನು ರೇಷನ್ ತೋರಿಸ್ತಿದ್ದೀರೋ ಏನು ಕತ್ತು? ಗಿವ್ ಮಿ ಕ್ರೆಡಿಟ್ ಕಾರ್ಡ್. ಇಲ್ಲ, ಪರ್ಸಲ್ಲಿ ನೋಡಿದೆ ನಾನು, ಪರ್ಸಲ್ಲಿ ಎಂಥದ್ದು ಇಲ್ಲ. ದೇವಡ ಇವಾಗ ಆನ್ ಮಾಡೀನಿ. ಶಿವರಾತ್ರಿ ಅಲ್ವಾ ಗಾಯ್, ಶಿವರಾತ್ರಿ ದಿನ ಸ್ವಲ್ಪ ಉಪವಾಸ ಮಾಡ್ತಾ ಇದ್ದೀವಲ್ವ. ಸೊ ಹಾಗಾಗಿ ನಾನು ಮಂಡಕ್ಕಿ ಮಾಡೋಣ ಅಂತೇಳ್ಬಿಟ್ಟು ಬಳ್ಳಾರಿ ಮಂಡಕ್ಕಿ ತರಿಸ್ಕೊಂಡಿದ್ದೆ. ಹಾಗೆ ನಾನು ಮಿರ್ಚಿ ಹಾಕೋಣ ಅಂತೇಳ್ಬಿಟ್ಟು ಮಿರ್ಚಿ ಬಟ್ ತರಿಸ್ಕೊಂಡು ಅದ್ರ ಜೊತೆ ಸ್ವಲ್ಪ ಹಿಟ್ಟು ಉಳಿದಿದ್ರೆ ಸ್ವಲ್ಪ ಹಾಗೆ ಆನಿಯನ್ ಪಕೋಡ ಮಾಡ್ಕೊಂಡಿದ್ದೆ ಗೈಸ್. ಹಾಗಾಗಿ ನಾನು ತಿನ್ನೋದು ಬೇಡ ಆನಿಯನ್ ಅಂದ್ಕೊಂಡಿದ್ದೆ, ಬಟ್ ಆನಿಯನ್ ಪಕೋಡ ಮಾಡಿದ್ದೆ, ತಿಂದಿಲ್ಲ ಗೈಸ್. ಹಾಗಾಗಿ ನಾನು ಜಸ್ಟ್ ಮಂಡಕ್ಕಿ ಒಗ್ಗರಣೆ ಮಾಡ್ಕೊಂಡು ತಿಂದ್ವಿ. ಶಿವರಾತ್ರಿ ಸ್ಪೆಷಲ್. ಸೊ ಗೈಸ್ ಒಗ್ಗರಣೆ ಇವಾಗ ಮಾಡಬೇಕು. ಮಿರ್ಚಿ ಆಯಿತು. ಆ ಕಡೆ ಎಂಥದ್ದು ಈರುಳ್ಳಿ ಬಜ್ಜಿ.
ಈರುಳ್ಳಿ ಬಜ್ಜಿ. ಓಕೆ, ಬೇಗ ಬೇಗ ನಾನು ಕಾಯ್ದೆ ಬಿಸಿ ಬಿಸಿಯಾಗಿ ಒಗ್ಗರಣೆ ಮಿರ್ಚಿ ತಿನ್ನೋದು. ಮಂಡಕ್ಕಿ ಮಾಡಿ ಹ್ಮ್. ತಿನ್ನೋದು. ಪೂಜೆ ಮಾಡ್ಬೇಕಿನ್ನ ಹ್ಮ್. ಪೂಜೆ ಮಾಡಿ ಊಟ ಮಾಡೋಣ. ಹ್ಮ್. ಸೊ ಗೈಸ್, ಯಾರೆಲ್ಲ ಉಪವಾಸ ಇದ್ದೀರಾ? ಬಂದ್ಬಿಟ್ಟಿರಿ, ಬನ್ನಿ ನಮ್ಮ ಮನೆಗೆ ಬನ್ನಿ, ಬನ್ನಿ, ಊಟಕ್ಕೆ ಒಗ್ಗರಣೆ ಬನ್ನಿ. ಮಿರ್ಚಿ ತಿನ್ನೋಣ. ಇನ್ನೇನು ರೆಡಿ ಆಯ್ತು ಪೂಜೆ ಮಾಡ್ಬಿಟ್ಟು. ಸ್ವಲ್ಪ ಅವರಿಗೆ ಹುಷಾರಿಲ್ಲ ಗೈಸ್, ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ಏನು ತಿಂದರೂ ಬಾಯಿಗೆ ರುಚಿ ಸಿಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಏನು ಮಾಡಿ ರುಚಿ ಇಲ್ಲ ಅಂತ ಹೇಳ್ತಾಯಿದ್ರು ಅವರು. ಪರವಾಗಿಲ್ಲ, ಸ್ವಲ್ಪ ಸುಸ್ತಾಗಿದೆಲ್ಲ ಹಂಗೆ ಅನ್ನಿಸ್ತಿರುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ಎಲ್ಲ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ವಿ. ಅವತ್ತಿನ ದಿನ ಪಾಕಿಸ್ತಾನ್ ಇಂಡಿಯಾ ಮ್ಯಾಚ್ ಇತ್ತು ಗೈಸ್. ಮ್ಯಾಚ್ ನೋಡ್ಕೊತಾನೆ ಅವರು ನಿಧಾನಕ್ಕೆ ಕುತ್ಕೊಂಡು ಊಟ ಮಾಡಿದ್ವಿ. 6:30ಗೆಲ್ಲ ನಾವು ಊಟ ಮಾಡ್ಕೊಂಬಿಟ್ಟಿದ್ವಿ. ಯಾಕಂದರೆ ಅವತ್ತು ದಿನ ನಾನು ಉಪವಾಸ ಇದ್ನಲ್ವ, ಯಾಕೋ ಗೊತ್ತಿಲ್ಲ, ಹಸುವಿನೇ ಹಾಕ್ತಿದ್ದಿಲ್ಲ ಗೈಸ್, ಹಸುವೇ ಎದ್ದಿಲ್ಲ. ಸೊ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿನ್ಕೊಂಡ್ವಿ. ಸೊ ಇವತ್ತಿನ ವೀಡಿಯೋ ಹೀಗಾಗಿತ್ತು ಗೈಸ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಪ್ಲೀಸ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಮೂಲ್ಯವಾದ ಮೆಸೇಜನ್ನು ಸ್ವಲ್ಪ ಕಮೆಂಟ್ ಮಾಡಿ ಗೈಸ್. ಎಲ್ಲ ಕಮೆಂಟ್ಗೂ ನಾನು ರಿಪ್ಲೈ ಕೊಡ್ತೀನಿ. ನನ್ನ ಮಗ ಇಲ್ಲಿ ಹಾಯ್ ಹೇಳ್ತಿದ್ದಾನೆ. ಹಾಗೆ ನನ್ನ ಮಗಳು ಇಲ್ಲಿ ತಿನ್ನೋಕೆ ವೆಯ್ಟ್ ಮಾಡ್ತಿದ್ಲು. ಇವರು ಹೇಗಿದೆ ಅಂತ ಹೇಳ್ಬಿಟ್ಟು ರುಚಿ ಹೇಗಿದೆ ಅಂತ ಕೇಳ್ತಾ ಇದ್ದೆ. ಬಟ್ ಅವ್ರಿಗೆ ಯಾವುದೇ ರುಚಿ ಗೊತ್ತಾಗ್ತಿದ್ದಿಲ್ಲ. ತುಂಬ ಖುಷಿಯಿಂದ ನಾವು ಕೂತ್ಕೊಂಡು ನಿಧಾನಕ್ಕೆ ತಿಂತಾ ಇದ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಗೈಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳಿ ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು. ಸೂಪರ್ ಆಗಿದೆ. ಹೇಗಾಗಿದೆ? ಸೂಪರ್.